ನಮಸ್ಕಾರ ಸ್ನೇಹಿತರೆ, ಡಿವೋಷನಲಿ ಕನೆಕ್ಟ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಒಂದು ಶ್ಲೋಕ, ಒಂದು ಕತೆ, ಒಂದು ಜೀವನ ಪಾಠ ಅನ್ನೋ ಈ ಸುಂದರ ಪಯಣದಲ್ಲಿ ಇದು 2ನೇ ಎಪಿಸೋಡ್. ಮೊದಲ ಎಪಿಸೋಡ್ನಲ್ಲಿ ನಾವು ಒಂದು ಮುಖ್ಯವಾದ ವಿಷಯ ನೋಡಿದ್ವಿ. ಅರ್ಜುನನಿಗೆ ಯುದ್ಧ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಅವನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು. ನಾನು ಏನು ಮಾಡಬೇಕು, ನಾನು ಮಾಡೋದು ಸರಿನಾ, ನನ್ನವರ ವಿರುದ್ಧ ನಾನು ಹೇಗೆ ಹೋರಾಡಲಿ ಅಂತ ಗೊಂದಲದಲ್ಲಿದ್ದ. ಆದರೆ ಅದೇ ಅರ್ಜುನನಿಗೆ ಶ್ರೀಕೃಷ್ಣ ಒಂದು ದೊಡ್ಡ ಸತ್ಯವನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ನಿನ್ನ ಕರ್ತವ್ಯ ನೀನು ಮಾಡು ಅಂತ. ಇವತ್ತು ಅದೇ ಮಾತನ್ನು ಇನ್ನೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗೋಣ. ಯಾಕಂದರೆ ಕರ್ತವ್ಯ ಮಾಡೋದು ಒಂದು ವಿಷಯ, ಆದರೆ ಕರ್ತವ್ಯ ಮಾಡ್ತಾ ಇರುವಾಗ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಇನ್ನೊಂದು ದೊಡ್ಡ ವಿಷಯ. ನಮ್ಮ ಜೀವನದಲ್ಲಿ ಇದನ್ನೇ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಕೆಲಸ ಮಾಡ್ತೀವಿ, ಆದರೆ ಮನಸ್ಸು ಫಲದ ಕಡೆ. ಓದ್ತೀವಿ, ಆದರೆ ಮನಸ್ಸು ರಿಸಲ್ಟ್ ಕಡೆ. ವ್ಯಾಪಾರ ಮಾಡ್ತೀವಿ, ಆದರೆ ಮನಸ್ಸು ಲಾಭ ನಷ್ಟದ ಕಡೆ. ಒಳ್ಳೆಯ ಕೆಲಸ ಮಾಡ್ತೀವಿ, ಆದರೆ ಯಾರಾದರೂ ನಮ್ಮನ್ನು ಹೊಗಳಬೇಕು ಅನ್ನೋ ಆಸೆ. ಹೀಗಾಗಿ ಕೆಲಸ ನಮ್ಮ ಕೈಯಲ್ಲಿರ್ತದೆ, ಆದರೆ ಮನಸ್ಸು ಮಾತ್ರ ಬೇರೆ ಯಾರ್ದೋ ಕೈಯಲ್ಲಿರುತ್ತೆ. ಇದನ್ನು ಒಂದು ಸಣ್ಣ ಉದಾಹರಣೆಯಿಂದ ನೋಡೋಣ. ನೀವು ಒಂದಿನ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಬಾಸ್ ಬಂದು ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದರೆ ಆ ದಿನ ನಿಮ್ಮ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ. ಮನೆಗೆ ಹೋಗಿ ಎಲ್ರಿಗೂ ಹೇಳ್ತೀರ, ಇವತ್ತು ಬಾಸ್ ನನ್ನ ತುಂಬ ಹೊಗಳಿದ್ರು ಅಂತ. ಆದರೆ ಮರುದಿನ ಅದೇ ಬಾಸು ನಿಮ್ಮ ಕೆಲಸದಲ್ಲಿ ಒಂದು ತಪ್ಪು ಕಂಡು ಇದು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದರೆ ಅಷ್ಟೇ, ಮೂಡ್ ಡೌನ್. ಮನೆಗೆ ಬಂದರೂ ಬೇಸರ, ಯಾರಾದರೂ ಮಾತಾಡಿದರೆ ಕಿರಿಕಿರಿ. ನಿನ್ನೆ ನಿಮ್ಮ ಮನಸ್ಸನ್ನು ಸಂತೋಷಪಡಿಸಿದ ವ್ಯಕ್ತಿನೇ ಇವತ್ತು ನಿಮ್ಮ ಮನಸ್ಸನ್ನು ಬೇಸರ ಮಾಡಿಬಿಟ್ಟ. ಅಂದರೆ ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲು ನಿಮ್ಮ ಕೈಯಲ್ಲಿರಲ್ಲ, ಅದು ಬೇರೆಯವ್ರ ಕೈಯಲ್ಲಿತ್ತು. ಅದೇ ಸಮಸ್ಯೆ ನಮ್ಮಲ್ಲಿ ಬಹಳ ಜನರಿಗಿದೆ. ಯಾರಾದರೂ ಹೊಗಳಿದರೆ ಖುಷಿ, ಯಾರಾದರೂ ಬೈದರೆ ಬೇಸರ. ಯಶಸ್ಸು ಬಂದರೆ ಹಿಗ್ತೀವಿ, ಸೋಲು ಬಂದರೆ ಕುಗ್ತೀವಿ. ಹಣ ಬಂದರೆ ನೆಮ್ಮದಿ, ಹಣ ಕಡಿಮೆ ಆದರೆ ಆತಂಕ. ಎಲ್ಲವೂ ನಮ್ಮ ಹೊರಗಿನ ಪರಿಸ್ಥಿತಿಗೆ ಕಟ್ಟಿ ಹಾಕ್ಕೊಂಡಿರ್ತೀವಿ. ಆದರೆ ಶ್ರೀಕೃಷ್ಣ ಹೇಳೋದೇನು ಗೊತ್ತಾ? ನಿನ್ನ ಮನಸ್ಸನ್ನು ಪರಿಸ್ಥಿತಿಗಳ ಗುಲಾಮನಾಗಿಸಬೇಡ ಅಂತ. ಅದಕ್ಕಾಗಿ ಅವನು ಅರ್ಜುನನಿಗೆ ಈ ಅದ್ಭುತ ಶ್ಲೋಕವನ್ನು ಹೇಳ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್യോ ಸಮೋ ಭೂತ್ವಾ ಸಮಸ್ತ್ವಂ ಯೋಗ ಉಚ್ಯತೆ. ಒಮ್ಮೆ ನಿಧಾನವಾಗಿ ಕೇಳಿ, ಸಮಸ್ತ್ವ ಯೋಗ ಉಚ್ಯತೆ. ಈ ಒಂದು ಮಾತು ನಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಅದರ ಅರ್ಥ ಏನು ಗೊತ್ತಾ? ಯಶಸ್ಸು ಮತ್ತು ವಿಫಲತೆ ಎರಡರಲ್ಲೂ ಮನಸ್ಸನ್ನು ಸಮವಾಗಿಟ್ಟುಕೊಂಡು ನಿನ್ನ ಕರ್ತವ್ಯವನ್ನು ಮಾಡು, ಇದೇ ಯೋಗ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಗೆಲುವು ಬಂದಾಗ ಖುಷಿ ಆಗಬಾರ್ದಾ? ಸೋಲು ಬಂದಾಗ ಬೇಸರ ಆಗಬಾರ್ದಾ? ನಾವು ಮನುಷ್ಯರಲ್ವಾ? ಖಂಡಿತ ಖುಷಿ ಆಗ್ಬೋದು, ದುಃಖ ಆಗ್ಬೋದು, ಕೋಪ ಬರ್ಬೋದು, ಅಳಬಹುದು, ನಗಬಹುದು. ಶ್ರೀಕೃಷ್ಣ ಭಾವನೆಗಳನ್ನೇ ಬೇಡ ಅಂತ ಹೇಳ್ತಾ ಇಲ್ಲ. ಅವನು ಹೇಳೋದೇನು ಗೊತ್ತಾ? ಭಾವನೆಗಳು ನಿನ್ನನ್ನು ನಿಯಂತ್ರಿಸಬಾರ್ದು ಅಂತ. ನೀನು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅವು ಬಂದಾಗ ಅದ್ರ ಜೊತೆ ನೀನು ಹರಿದು ಹೋಗಬಾರ್ದು. ಇದೇ ಸಮಚಿತ್ತ. ಒಂದು ಉದಾಹರಣೆ ಹೇಳ್ತೀನಿ. ಸಮುದ್ರ ನೋಡಿದಿರಲ್ವಾ? ಮೇಲೆ ದೊಡ್ಡ ದೊಡ್ಡ ಅಲೆಗಳು. ಒಂದು ಅಲೆ ಬರುತ್ತೆ, ಮತ್ತೊಂದು ಅಲೆ ಹೋಗುತ್ತೆ. ಗಾಳಿ ಜೋರಾದರೆ ಅಲೆಗಳು ಇನ್ನೂ ಜೋರಾಗುತ್ತೆ. ಆದರೆ ಸಮುದ್ರದ ಆಳಕ್ಕೆ ಹೋದರೆ ಅಲ್ಲಿ ಎಷ್ಟು ಶಾಂತಿ. ನಮ್ಮ ಜೀವನವೂ ಹಾಗೆ. ಹೊರಗಡೆ ಏನು ಬೇಕಾದರೂ ಆಗಲಿ, ಜನ ಏನು ಬೇಕಾದರೂ ಹೇಳಿ, ಯಶಸ್ಸು ಬರಲಿ, ಸೋಲು ಬರಲಿ, ಹಣ ಬರಲಿ, ಹಣ ಹೋಗಲಿ, ಆದರೆ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ಶಾಂತಿ ಇರಬೇಕು. ಅದೇ ಶ್ರೀಕೃಷ್ಣ ಹೇಳುವ ಸಮತ್ವ. ಇದನ್ನು ಅರ್ಜುನನ ಜೀವನಕ್ಕೆ ತಾಳೆ ಹಾಕಿ ನೋಡಿದ್ರೆ, ಅರ್ಜುನನ ಮುಂದೆ ಯಾರು ನಿಂತಿದ್ದಾರೆ? ತನ್ನ ಗುರು, ತನ್ನ ತಾತ, ತನ್ನ ಬಂಧುಗಳು, ತನ್ನವರೇ. ಅವನ ಮನಸ್ಸು ಒಂದೇ ಕಡೆ ನಿಲ್ತಾ ಇಲ್ಲ. ಯುದ್ಧ ಮಾಡಿದರೆ ಪಾಪವಾಗುತ್ತೆ, ಯುದ್ಧ ಮಾಡದಿದ್ದರೆ ಕರ್ತವ್ಯ ತಪ್ಪುತ್ತೆ, ಗೆದ್ದರೂ ನನ್ನವರಿಲ್ಲ, ಸೋತ್ರೂ ಎಲ್ಲವೂ ಮುಗೀತು. ಅವನ ಮನಸ್ಸು ಹೀಗೆ ಒಂದು ಕಡೆ ಹೋಗ್ತಿದೆ, ಮತ್ತೊಂದು ಕಡೆ ಬರ್ತಿದೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಮೊದಲು ಮನಸ್ಸನ್ನು ಸ್ಥಿರ ಮಾಡು, ಆಮೇಲೆ ನಿನ್ನ ಕರ್ತವ್ಯ ಮಾಡು. ಇದು ತುಂಬ ಸರಳವಾಗಿ ಕಾಣ್ಬೋದು, ಆದರೆ ನಮ್ಮ ಜೀವನದಲ್ಲಿ ಇದನ್ನು ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಳ್ಳಿ. ಪರೀಕ್ಷಾ ಹತ್ತಿರ ಬಂದಿದೆ. ಅವನು ಪುಸ್ತಕ ತೆಗೆದುಕೊಂಡು ಕುಳಿತುಕೊಳ್ತಾನೆ, ಆದರೆ ಓದೋಕ್ಕಾಗ್ತಿಲ್ಲ. ಮನಸ್ಸಿನಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ನಾನು ಪಾಸ್ ಆಗ್ತೀನಾ, ಎಲ್ಲರೂ ನನ್ನನ್ನು ನೋಡಿ ಏನಂತಾರೆ, ನನ್ನ ಸ್ನೇಹಿತ ನನಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡ್ರೆ, ಹೀಗೆ ಯೋಚನೆ. ಅವನ ಕೈಯಲ್ಲಿ ಪುಸ್ತಕ ಇದೆ, ಆದರೆ ಮನಸ್ಸು ಮಾತ್ರ ರಿಸಲ್ಟ್ನಲ್ಲಿ. ಇದರಿಂದ ಓದೋದು ಇನ್ನೂ ಕಷ್ಟ ಆಗುತ್ತೆ. ಆದರೆ
ಅವನು ಹೀಗೇನಾದರೂ ಯೋಚನೆ ಮಾಡಿದರೆ, ನನಗೆ ಈಗ ರಿಸಲ್ಟ್ ಗೊತ್ತಿಲ್ಲ, ಆದರೆ ಇವತ್ತು 2 ಗಂಟೆ ಚೆನ್ನಾಗಿ ಓದೋದು ನನ್ನ ಕೈಯಲ್ಲಿದೆ, ನಾನು ನನ್ನ ಕೆಲಸ ಮಾಡ್ತೀನಿ. ಇದು ಸಮತ್ವದ ಮೊದಲ ಹೆಜ್ಜೆ. ಅದೇ ರೀತಿ ಒಬ್ಬ ಉದ್ಯೋಗಿ ಕೂಡ ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಆದರೆ ಪ್ರತಿದಿನ ನನಗೆ ಪ್ರಮೋಷನ್ ಯಾವಾಗ, ನನಗೆ ಸಂಬಳ ಯಾವಾಗ ಹೆಚ್ಚಾಗುತ್ತೆ, ಅವನಿಗೆ ಪ್ರಮೋಷನ್ ಸಿಕ್ತು ನನಗೆ ಯಾವಾಗ ಸಿಗಲಿಲ್ಲ ಅಂತ ಯೋಚಿಸ್ತಾ ಇದ್ದರೆ ಅವನ ನೆಮ್ಮದಿ ಹಾಳಾಗುತ್ತೆ. ಆದರೆ ನನ್ನ ಕೈಯಲ್ಲಿರೋ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ, ನನ್ನ ಸಾಮರ್ಥ್ಯವನ್ನು ನಾನು ಹೆಚ್ಚಿಸ್ಕೊಳ್ತೀನಿ, ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಬಂದೇ ಬರುತ್ತೆ ಅಂತ ಯೋಚಿಸಿದರೆ ಮನಸ್ಸು ಸ್ವಲ್ಪ ಹಗರಾಗುತ್ತೆ. ವ್ಯಾಪಾರ ಮಾಡೋವರೆಗೂ ಇದೆ, ಒಂದು ದಿನ ಲಾಭ, ಮರುದಿನ ನಷ್ಟ. ಹೀಗೆ ಪ್ರತಿದಿನ ಮನಸ್ಸು ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇದ್ದರೆ ವ್ಯಾಪಾರ ಮಾಡೋದು ಕಷ್ಟ. ಆದರೆ ಲಾಭ ಬಂದಾಗ ಇದು ಒಳ್ಳೆಯ ಅವಕಾಶ, ನಷ್ಟ ಬಂದಾಗ ಇದರಿಂದ ಏನು ಕಲಿಬೇಕು ಅಂತ ನೋಡಿದರೆ ಅದೇ ಪರಿಸ್ಥಿತಿ. ಆದರೆ ಮನಸ್ಸಿನ ಪ್ರತಿಕ್ರಿಯೆ ಬದಲಾಗಿದೆ. ಇದೇ ಭಗವದ್ಗೀತೆಯ ಜ್ಞಾನ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅಶಾಂತಿ ಯಾಕೆ ಬರುತ್ತೆ ಗೊತ್ತಾ? ಬಹಳ ಸಲ ನಾವು ಕೆಲಸಕ್ಕಿಂತ ಫಲದ ಮೇಲೆ ಹೆಚ್ಚು ಗಮನ ಕೊಡ್ತೀವಿ. ನಾನು ಇದನ್ನು ಮಾಡಿದರೆ ಏನು ಸಿಗುತ್ತೆ, ಅವನು ನನ್ನನ್ನು ಮೆಚ್ತಾನ, ನನಗೆ ಗೌರವ ಸಿಗುತ್ತಾ, ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಫಲದ ಬಗ್ಗೆ ಯೋಚಿಸೋದು ತಪ್ಪಲ್ಲ. ಆದರೆ ಫಲದ ಮೇಲಿನ ಅತಿಯಾದ ಅಂಟಿಕೆಯೇ ಸಮಸ್ಯೆ. ಯಾಕಂದರೆ ಫಲ ಯಾವಾಗಲೂ ನಮ್ಮ ಕೈಯಲ್ಲಿರೋದಿಲ್ಲ. ನಾವು ಪ್ರಯತ್ನ ಮಾಡಬಹುದು, ಆದರೆ ಪ್ರತಿಯೊಂದು ಫಲವನ್ನು ನಿಯಂತ್ರಿಸೋಕೆ ಆಗಲ್ಲ. ನಾವು ಬೀಜ ಬಿತ್ತಬಹುದು, ನೀರು ಹಾಕ್ಬೋದು, ಗೊಬ್ಬರ ಹಾಕ್ಬೋದು, ಕಾಳಜಿ ವಹಿಸ್ಬೋದು, ಆದರೆ ಮಳೆ ಯಾವಾಗ ಬರುತ್ತೆ, ಗಾಳಿ ಹೇಗಿರುತ್ತೆ, ಹವಾಮಾನ ಹೇಗಿರುತ್ತೆ, ಇವೆಲ್ಲವೂ ನಾವು ನಿಯಂತ್ರಿಸೋಕೆ ಆಗಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿರೋದು ಪ್ರಾಮಾಣಿಕವಾಗಿ ಮಾಡೋದು. ನಮ್ಮ ಕೈಯಲ್ಲಿಲ್ಲದನ್ನು ದೇವರ ಮೇಲೆ ಬಿಡೋಣ. ಇದು ಸೋಮಾರಿತನ ಅಲ್ಲ, ಇದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದು ಅಲ್ಲ. ಇದು ಪ್ರಯತ್ನ ಮಾಡಿ ಫಲದ ಭಾರವನ್ನು ಮನಸ್ಸಿನ ಮೇಲೆ ಹಾಕಿಕೊಳ್ಳಬೇಡ ಅನ್ನೋ ಜ್ಞಾನ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ ನೋಡಿ, ನಾವು ಒಂದು ಕೆಲಸ ಶುರು ಮಾಡೋ ಮುಂಚೆನೆ ಅದರ ಫಲದ ಬಗ್ಗೆ 100 ಬಾರಿ ಯೋಚಿಸ್ತೀವಿ. ಕೆಲಸ ಮಾಡುವಾಗ್ಲೂ ಯೋಚಿಸ್ತೀವಿ, ಕೆಲಸ ಮುಗಿದ ಮೇಲೂ ಯೋಚಿಸ್ತೀವಿ, ಫಲ ಬರೋವರೆಗೂ ಚಿಂತೆ, ಫಲ ಬಂದ ಮೇಲೆ ಮತ್ತೊಂದು ಚಿಂತೆ. ಇದು ಯಾವ ಜೀವನ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಸಿದ್ಧಿ ಅಸಿದ್ಧಿಯಲ್ಲಿ ಸಮನಾಗಿರೋ ಅಂತ. ಯಶಸ್ಸು ಬಂದಾಗ ನಾನೇ ಮಾಡಿದೆ ಅಂತ ಅಹಂಕಾರ ಪಡಬೇಡ. ವಿಫಲತೆ ಬಂದಾಗ ನನ್ನಿಂದ ಏನೂ ಆಗಲ್ಲ ಅಂತ ಕುಗ್ಗಬೇಡ. ಎರಡರಿಂದಲೂ ಕಲಿತು ಮುಂದೆ ಹೋಗು. ಒಂದು ವಿಷಯ ನೆನಪಿಟ್ಕೋ, ಸೋಲು ಬಂದಾಗ ಮನಸ್ಸು ಮುರಿದುಕೊಳ್ಬೇಡಿ. ಯಾಕಂದರೆ ಸೋಲು ಕೆಲವೊಮ್ಮೆ ಶಿಕ್ಷೆ ಅಲ್ಲ, ಅದು ಪಾಠ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ದಾರಿ ತೆರೆದುಕೊಳ್ಬೋದು. ನಾವು ತಕ್ಷಣ ನೋಡಲಾಗದೆ ಇರ್ಬೋದು, ಆದರೆ ಕಾಲ ಕಳೆದ ಮೇಲೆ ಅರ್ಥ ಆಗುತ್ತೆ, ಅಂದು ಅದು ಆಗದೇ ಇದ್ದಿದ್ದರೆ ಇವತ್ತು ನಾನು ಇರ್ತಿರ್ಲಿಲ್ಲ ಅಂತ. ಅದಕ್ಕೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ತಕ್ಷಣ ತೀರ್ಪು ಕೊಡಬೇಡಿ. ಇದು ಕೆಟ್ಟದ್ದು, ಇದು ಒಳ್ಳೆಯದ್ದು ಅಂತ ತಕ್ಷಣ ಹೇಳಬೇಡಿ. ಸ್ವಲ್ಪ ಸಮಯ ಕೊಡಿ, ಜೀವನ ಏನು ಕಲಿಸುತ್ತೆ ಅಂತ ನೋಡಿ. ಇದನ್ನೇ ಸಮಚಿತ್ತದಿಂದ ಬದುಕೋದು ಅಂತ ಹೇಳ್ಬೋದು. ಇವತ್ತು ಒಂದು ಸಣ್ಣ ಅಭ್ಯಾಸ ಮಾಡೋಣ. ಮುಂದಿನ 7 ದಿನ ಯಾರಾದರೂ ನಿಮ್ಮನ್ನು ಹೊಗಳಿದರೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಧನ್ಯವಾದ, ಆದರೆ ಇದರಿಂದ ನಾನು ಅಹಂಕಾರ ಪಡಬೇಕಾಗಿಲ್ಲ ಅಂತ. ಯಾರಾದರೂ ಟೀಕೆ ಮಾಡಿದರೆ ತಕ್ಷಣ ಉತ್ತರ ಕೊಡಬೇಡಿ. ಮೊದಲು ನೀವೇ ಹೇಳ್ಕೊಳ್ಳಿ, ಇದರಲ್ಲಿ ನನಗೆ ಕಲಿಯಬೇಕಾದ ಏನಾದರೂ ಇದೆಯಾ? ಗೆಲುವು ಬಂದಾಗ ಖುಷಿ ಪಡಿ, ಆದರೆ ಅಹಂಕಾರ ಬೇಡ. ಸೋಲು ಬಂದಾಗ ಬೇಸರ ಆಗಬಾರ್ದು, ಆದರೆ ನಿರಾಶೆಯಲ್ಲಿ ಮುಳುಗಬೇಡಿ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ ಮತ್ತು ನಿಮ್ಮ ಮನಸ್ಸಿಗೆ ಹೇಳಿ, ನನ್ನ ಕೆಲಸ ನನ್ನ ಕೈಯಲ್ಲಿದೆ, ಫಲವನ್ನು ನಾನು ಸ್ವೀಕರಿಸುತ್ತೇನೆ. ಇದು ಸಣ್ಣ ಅಭ್ಯಾಸ, ಆದರೆ ನಿಧಾನವಾಗಿ ನಿಮ್ಮ ಮನಸ್ಸಿನ ಸ್ವಭಾವವನ್ನೇ ಬದಲಾಯಿಸ್ಬೋದು. ಸ್ನೇಹಿತರೆ, ಈಗ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಯಶಸ್ಸಿನ ನಿರೀಕ್ಷೆ ನಿಮ್ಮನ್ನು ಹೆಚ್ಚು ಕಾಡ್ತಾ ಇದೆಯಾ, ಅಥವಾ ವಿಫಲತೆಯ ಬಲವೇ ನಿಮ್ಮನ್ನು ಹೆಚ್ಚು ಕಾಡ್ತಾ ಇದೆಯಾ? ನಿಜವಾಗಿ ಏನಿದೆಯೋ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಯಾಕಂದರೆ ನಮ್ಮ ಸಮಸ್ಯೆ ಏನು ಅಂತ ಒಪ್ಪಿಕೊಳ್ಳೋದು ಪರಿಹಾರದ ಮೊದಲ ಹೆಜ್ಜೆ. ಮತ್ತು ಇವತ್ತಿನ ಎಪಿಸೋಡ್ನ ಒಂದು ಮಾತನ್ನು ಮಾತ್ರ ನೆನಪಿಟ್ಕೊಳ್ಳಿ, ನಮ್ಮ ಜೀವನದ ಪರಿಸ್ಥಿತಿಗಳನ್ನು ಯಾವಾಗಲೂ ನಾವು ನಿಯಂತ್ರಿಸೋಕೆ ಆಗಲ್ಲ, ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ಕಲಿಬಹುದು. ಇದೇ ಸಮತ್ವ, ಇದೇ ಯೋಗ, ಇದೇ ಶ್ರೀಕೃಷ್ಣನ ಜೀವನ ಪಾಠ. ನಿಮಗೆ ಈ ಮಾತು ಇಷ್ಟ ಆದರೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದೆ ಅನಿಸಿದರೆ ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಸದಾ ಫಲದ ಬಗ್ಗೆ ಚಿಂತಿಸ್ತಾ ಇರೋ ಒಬ್ಬರಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಒಂದು ಒಳ್ಳೆಯ ಮಾತು ಒಬ್ಬರ ಇಡೀ ದಿನವನ್ನೇ ಬದಲಾಯಿಸ್ಬೋದು. ಇದು ಕೇವಲ ಭಗವದ್ಗೀತೆಯ ಶ್ಲೋಕ ಅಲ್ಲ, ಇದು ನಮ್ಮ ದಿನನಿತ್ಯದ ಬದುಕಿಗೆ ಒಂದು ಕನ್ನಡಿ ಇದ್ದ ಹಾಗೆ. ನಾವು ಹೇಗೆ ಕೆಲಸ ಮಾಡ್ತೀವಿ, ಹೇಗೆ ಯೋಚಿಸ್ತೀವಿ, ಗೆದ್ದಾಗ ಹೇಗೆ ವರ್ತಿಸ್ತೀವಿ, ಸೋತಾಗ ಹೇಗೆ ನಿಲ್ತೀವಿ ಅನ್ನೋದನ್ನು
ತೋರಿಸುವಂಥ ಒಂದು ಕನ್ನಡಿ. ಮುಂದಿನ ಎಪಿಸೋಡ್ನಲ್ಲಿ ಶ್ರೀಕೃಷ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಫಲಕ್ಕಾಗಿ ಮಾಡುವ ಕೆಲಸಕ್ಕಿಂತ ಬುದ್ಧಿಯಿಂದ ಮಾಡುವ ಕೆಲಸ ಯಾಕೆ ಶ್ರೇಷ್ಠ? ನಮ್ಮ ಕೆಲಸದ ಹಿಂದೆ ಇರುವ ಉದ್ದೇಶ ನಮ್ಮ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸುತ್ತೆ ಮತ್ತು ನಮ್ಮ ಬುದ್ಧಿಯೇ ನಮ್ಮ ದೊಡ್ಡ ಶಕ್ತಿ ಯಾಕೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮ್ಮ ಕರ್ತವ್ಯವನ್ನು ಮಾಡಿ, ನಿಮ್ಮ ಮನಸ್ಸನ್ನು ಸಮವಾಗಿಟ್ಟುಕೊಳ್ಳಿ. ಯಶಸ್ಸು ಬಂದಾಗ ಹಿಗ್ಗಬೇಡಿ, ಸೋಲು ಬಂದಾಗ ಕುಗ್ಗಬೇಡಿ ಮತ್ತು ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲನ್ನು ಬೇರೆಯವ್ರ ಕೈಗೆ ಕೊಡಬೇಡಿ. ಹರೇ ಕೃಷ್ಣ.